ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ 5ನೇ ಅಧ್ಯಾಯವನ್ನು ಕೃಷ್ಣೇಗೌಡನ 5ನೇ ಅಧ್ಯಾಯವನ್ನು ನೋಡಿದ್ದೇವೆ. ಅಲ್ಲಿ ಲೇಖಕರನ್ನ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ಗೆ ನಾಯಿಗಳ ಕಾಟ ವಿಷಯವನ್ನು ಪ್ರಸ್ತಾಪಿಸಿ ತಾವು ಅವರೊಂದಿಗೆ ಬರುವುದಾಗಿ ಹೇಳಿ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇರೋದನ್ನು ಕಂಡು ಲೇಖಕರಿಗೆ ಒಂದು ರೀತಿಯಿಂದ ಸಂಕೋಚ ಉಂಟಾದರೂ ಈ ವಿಷಯವನ್ನು ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ಗೆ ಹೇಳಬೇಕು ಅನ್ನುವಂಥ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿರುವ ಕಾರಣಕ್ಕಾಗಿ ಅವರನ್ನು ಕಾಣಬೇಕು ಅಂತೇಳಿ ಲೇಖಕರು ಹೊರಡ್ತಾ ಇರತಕ್ಕಂಥ ಅಧ್ಯಾಯವನ್ನು 6ನೇ ಅಧ್ಯಾಯದಲ್ಲಿ ಕಾಣ್ತೀವಿ. ಅಲ್ಲಿ ಲೇಖಕರೊಂದಿಗೆ ಖಾನ್ ಸಾಹೇಬರು ಹಂಚಿಕೊಂಡಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಇಲ್ಲಿ ನೋಡುವುದರ ಜೊತೆಗೆ ನಮ್ಮ ಕಾರ್ಪೊರೇಷನ್ಗಳು ಮಾಡ್ತಕ್ಕಂಥ ಕಾರ್ಯಗಳನ್ನು ಸ್ವಲ್ಪ ವ್ಯಂಗ್ಯವಾದಂಥ ರೀತಿಯಲ್ಲಿ ಚಿತ್ರಿಸಲಿಕ್ಕೆ ಲೇಖಕರು ಪ್ರಯತ್ನ ಪಡ್ತಾ ಇದ್ದಾರೆ. ಯಾರೂ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಳ್ಳದೇ ಇರತಕ್ಕಂಥ ಸನ್ನಿವೇಶದಲ್ಲಿ ಊರಿನ ಸ್ಥಿತಿ ಅಸ್ತವ್ಯಸ್ತದಿಂದ ಕೂಡಿರುವಂಥದ್ದಾಗಿರುವಂಥದ್ದು. ಹಾಗಾಗಿ ಈ 6ನೇ ಅಧ್ಯಾಯ ಬಹಳ ಮುಖ್ಯವಾಗಿರ್ತಕ್ಕಂಥ ಅಧ್ಯಾಯ ಆಗ್ತದ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಅಧ್ಯಾಯ 6. ಒಳ್ಳೆ ಹೇಳ್ತೀರಿ, ನಂಗೇನು ಈ ನಾಯಿಗಳನ್ನು ಕಂಡ್ರೆ ಪ್ರೀತಿನ ಸ್ವಾಮಿ. ಅಂದರೆ ಖಾನ್ ಸಾಹೇಬರು ಲೇಖಕರು ಬಂದಂತಹ ಸನ್ನಿವೇಶದಲ್ಲಿ ಆ ನಾಯಿಗಳ ವಿಚಾರವನ್ನು ಪ್ರಸ್ತಾಪಿಸಿ ಅವುಗಳನ್ನು ನಿಯಂತ್ರಣ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ನೀವು ಒಳ್ಳೆ ಹೇಳ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಅವರು ಅಂತ ಇದ್ದಾರೆ. ಒಳ್ಳೆ ಹೇಳ್ತೀರಿ, ನನಗೇನು ಈ ನಾಯಿಗಳನ್ನು ಕಂಡ್ರೆ ಪ್ರೀತಿನ ಸ್ವಾಮಿ. ನಮಗೆ ಈ ನಾಯಿಗಳನ್ನು ನೋಡೋ ಪ್ರೀತಿ ಅಂತ ತಿಳ್ಕೊಂಡ್ರೆ ನಮ್ಗೆ ಇಲ್ಲ. ಕುರಾನ್ ಪ್ರಕಾರ ಈ ನಾಯಿಗಳು ನಮಗೆ ಹಂದಿಗಳಿಗೆ ಸಮ. ಅವರು ಮುಸ್ಲಿಂ ಆಗಿರುವುದರಿಂದ ಅವರು ಕುರಾನವನ್ನು ಪಠನೆ ಮಾಡುವಂಥದ್ದು, ಓದುವಂಥದ್ದು. ಹಾಗಾಗಿ ಈ ಕುರಾನ್ ಪ್ರಕಾರ ನಮಗೆ ಅದು ಪವಿತ್ರವಾಗಿರ್ತಕ್ಕಂಥ ಗ್ರಂಥ. ಅದರ ಪ್ರಕಾರ ಇದು ಈ ನಾಯಿಗಳವಲ್ಲ, ಅವು ಹಂದಿಗಳಿಗೆ ಸಮ ಅಂತೇಳಿ ಅವರಂತಾರೆ. ನಿಜವಾದ ಮುಸಲ್ಮಾನ್ ಆದವನು ನಾಯಿ ಮುಟ್ಟಿಸಿಕೊಳ್ಳಲೇ ಕೂಡದು. ನಿಜವಾಗಿರುವಂಥ ಮುಸಲ್ಮಾನ್ ವ್ಯಕ್ತಿ ಆಗಿರುವಂಥವ ಈ ನಾಯಿಗಳನ್ನು ಮುಟ್ಟಿಸಿಕೊಳ್ಳಿಕ್ಕೆ ಆತ ಅನರ್ಹ, ಅಂದರೆ ಅವುಗಳಿಂದ ದೂರ ಇರ್ತಾನೆ ಅನ್ನುವಂಥ ಅರ್ಥ. ಅದು ಮುಟ್ಟಿಸಿಕೊಂಡರೆ ಮೈಗೆಲ್ಲ ಕೆಮ್ಮಣ್ಣು ಹಚ್ಚಿಕೊಂಡು ಸ್ನಾನ ಮಾಡಬೇಕಂತೆ. ಅಂಥದ್ರಲ್ಲಿ ನಾನು ಈ ನಾಯಿಗಳನ್ನು ಸಾಕೊಂಡಿದ್ದೀನಿ ಅಂತಿದ್ರಲ್ಲ, ಅವನ್ನೆಲ್ಲ ಎರಾಡಿಕೇಟ್ ಮಾಡೋದಕ್ಕೆ ನಾವು ಕೈಲಾದದ್ದನ್ನೆಲ್ಲ ಮಾಡಿದ್ದೇವೆ. ಶೂಟ್ ಮಾಡಿಸಿದ್ದೇನೆ, ಪಾಯ್ಸನ್ಸ್ ತರಿಸಿ ಹಾಕಿಸಿದ್ದೇನೆ. ಒಬ್ಬ ಮುನ್ಸಿಪಲ್ ಪ್ರೆಸಿಡೆಂಟ್ ಆದವನು ಇನ್ನೇನು ಮಾಡುವುದು ಹೇಳಿ? ಈ ಸಾರಿ ನಾವು ತರಿಸಿದ ಡಾಗ್ ಪಾಯ್ಸನ್ಸ್ ಅಷ್ಟೊಂದು ಎಫೆಕ್ಟಿವ್ ಆದ ಹಾಗೆ ಕಾಣಲಿಲ್ಲ. ಅದನ್ನು ಕಲಬೆರಕೆ ಮಾಡ್ತಾರೋ ಏನೋ. ಆದರೂ ಈ ವರ್ಷ 200-300 ನಾಯಿನಾದರೂ ಸಾಯಿಸಿದ್ದೇವೆ ನೋಡಿ. ಏನಪ್ಪ ಅಂದರೆ ಅವು ಮುನ್ಸಿಪಾಲಿಟಿ ಹದ್ದುಬಸ್ತಿನಲ್ಲಿ ಒಳಗಡೆ ಇದ್ದರೆ ಮಾತ್ರ ನಾವು ಆ್ಯಕ್ಷನ್ ತಗೋಬಹುದು ಎಂದು ಬಿಳಿಯ ಗಡ್ಡದ ಖಾನ್ ಸಾಹೇಬರು ತಮ್ಮ ಗಡ್ಡ ನೀವಿಕೊಳ್ಳುತ್ತಾ ತಮ್ಮ ಡಾಗ್ ಎರಾಡಿಕೇಶನ್ ಪ್ರೋಗ್ರಾಮನ್ನು ವಿವರಿಸಿದರು. ಲೇಖಕರು ಕೇಳ್ತಕ್ಕಂಥ ಪ್ರಶ್ನೆಗೆ ಅವರಿಂದ ಬಂದಿರತಕ್ಕಂಥ ಉತ್ತರ, ನಾವು ನಾಯಿಗಳನ್ನು ಸಾಕೋದಿಲ್ಲ, ನಾವು ಈ ನಾಯಿಗಳನ್ನು ಕಡಿಮೆ ಮಾಡುವ ಸಲುವಾಗಿ ಅವುಗಳಿಗೆ ನಾನಾ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ, ಅದರಲ್ಲಿ ಪಾಯ್ಸನ್ ಹಾಕಿದ್ದೀವಿ ಅನ್ನುವಂಥ ಮಾತನ್ನು, ನಾಯಿಗಳನ್ನು ಕಡಿಮೆ ಮಾಡುವ ಸಲುವಾಗಿ ಅವುಗಳನ್ನು ವಿಷ ಹಾಕಿದ್ದೀವಿ. ಮತ್ತು ಮೇಲಾಗಿ ಏನಂತಂದರೆ ಅವುಗಳನ್ನು ಶೂಟ್ ಮಾಡಿಸಿದ್ದೀವಿ, ಬಂದು ಹಾಕಲಿಕ್ಕೆ ನಾವು ಆದೇಶವನ್ನು ಕೊಟ್ಟಿವಿ. ನಾವು ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆಗುವಂಥವರಿಗೆ ಇನ್ನೇನು ಮಾಡಬೇಕು ಹೇಳಿ ಅನ್ನುವಂಥ ಮಾತನ್ನು ಲೇಖಕರೊಂದಿಗೆ ಚರ್ಚಿಸ್ತಾರೆ. ಅದಕ್ಕೆ ಅಂದರೆ ಇದು ನಾಯಿಗಳಿಗಿರ್ತಕ್ಕಂಥ ಈ ಪರಿಸರದ ಕನಿಷ್ಠ ಕಾಳಜಿ ಕೂಡ ಇರದೇ ಇರತಕ್ಕಂಥ ವಿಚಾರವನ್ನು ಇಲ್ಲಿ ಲೇಖಕರ ಬಾಯಿಂದ ನಾವು ಕಾಣ್ತಕ್ಕಂಥ ರೀತಿಯಾಗಿದೆ. ನಿಮ್ಮ ನೌಕರರು ಒಂದೇ ಒಂದು ನಾಯಿಯನ್ನು ಕೊಲ್ಲದೆ ನಿಮಗೆ ಸುಳ್ಳು ದಾಖಲೆ ಕೊಟ್ಟಿದ್ದಾರೆ ಖಾನ್ ಸಾಬ್. ಒಂದು ಸಾರಿ ನೀವು ಪೇಟೆ ಬೀದಿಯಲ್ಲಿ ತಿರುಗಾಡಿದ್ರೆ ಗೊತ್ತಾಗುತ್ತೆ. ಒಂದು ಕೆಲಸ ಮಾಡಿ, ಇನ್ನು ಮೇಲೆ ನಾಯಿ ಕೊಂದ್ರೆ ಬಾಲ ತಗೊಂಡು ಬಂದು ತೋರಿಸ್ಬೇಕು ಅಂತ ಹೇಳಿ. ಅವ್ರ ಲೆಕ್ಕ ಸುಳ್ಳು ನಿಜವೂ ನಿಮಗೆ ಗೊತ್ತಾಗುತ್ತೆ. ಈ ಪ್ರತಿ ಸಾರಿ ನಾನು ನಾಯಿಗಳ ಹಾವಳಿ ಆದಂಥ ಸನ್ನಿವೇಶದಲ್ಲಿ ಅವರು
ಪತ್ರಿಕೆ ಜಾಹೀರಾತನ್ನು ಕೊಡೋದು, ನಾನಾ ರೀತಿ ಕಾರ್ಯಕ್ರಮವನ್ನು ಹಾಕೊಡೋದು, ಅವುಗಳನ್ನು ತೆಗೆದುಹಾಕ್ಲಿಕ್ಕೆ ಸಮಿತಿಗಳನ್ನು ನೇಮಿಸೋದು, ಇದಕ್ಕೆ ಸಾಕಷ್ಟು ಹಣವನ್ನು ಖರ್ಚು ಮಾಡಿರ್ತಾರೆ. ಆದರೆ ಇಲ್ಲಿ ಏನಾಗ್ತೈತೆ ಅಂತಂದ್ರೆ ಅವೆಲ್ಲವೂ ಸುಳ್ಳು, ಎಲ್ಲವೂ ಸುಮ್ಮನೆ ಕಾಗದದಲ್ಲಿದ್ದಾವ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ ಲೇಖಕರು. ಹಾಗಾಗಿ ಯಾವ ಕೂಡ ಮಾರ್ಕೆಟ್ದಲ್ಲಿ ಇರ್ತಕ್ಕಂಥ ಯಾವ ನಾಯಿಗಳು ಕೂಡ ಕಡಿಮೆ ಇಲ್ಲ, ಸಾಕಷ್ಟು ನಾಯಿಗಳು ಆಗದಾವ. ಹಾಗಾಗಿ ಅವುಗಳು ಕಡಿಮೆ ಆಗಿಲ್ಲ. ಒಂದು ವೇಳೆ ಅವು ಕಡಿಮೆ ಆಗಿತ್ತು ಅಂತಂದ್ರೆ ಇಂಥ ರೀತಿ ಅವು ಬಂದ್ರೆ ಅವುಗಳನ್ನು ಬಾಲ ತರಲಿಕ್ಕೆ ಹೇಳಿ ಯಾವಾಗ ಗೊತ್ತಾಗ್ತೈತೆ ಅಂತೇಳಿ ಅವ್ರನ್ನ ಖರ್ಚು ಮಾತಿನಿಂದ ಕೆಣಕ್ತಾರೆ ಲೇಖಕರು. ಮೂಡುಗರೆ ಒಳಗೆ ಇನ್ನೂ ತುಂಬಾ ಕಂತ್ರಿ ನಾಯಿಗಳಿರೋದು ನಿಜ. ಅದಕ್ಕೆ ಕಾರಣ ಹೇಳ್ತೀನಿ ಕೇಳಿ. ಅವೆಲ್ಲ ಇಲ್ಲಿ ನಾಯಿಗಳಲ್ಲ, ಹೊರಗಡೆಯಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ ಆದವು. ಅವ್ರು ಕಾನ್ಸಾದ್ರೆ ಅಂತಂದ್ರೆ ಮೂಡುಗರೆ ಒಳಗೆ ಸಾಕಷ್ಟು ಕಂತ್ರಿ ನಾಯಿಗಳಿಲ್ಲ. ಕಂತ್ರಿ ನಾಯಿ ಅಂತಂದ್ರೆ ಬೀದಿ ನಾಯಿಗಳಿಗೆ ಕಂತ್ರಿ ನಾಯಿ ಅಂತೇಳಿ ಕರೆಯುವಂಥದ್ದು. ಆ ಬೀದಿ ನಾಯಿಗಳಿದಾವಲ್ಲ ಅವು ಇಲ್ಲಿಯ ಸ್ಥಳೀಯವಾಗಿರ್ತಕ್ಕಂಥ ಮೂಡಿಗೆರೆಯ ನಾಯಿಗಳಲ್ಲ, ಅವು ಬೇರೆ ಕಡೆಯಿಂದ ಇಲ್ಲಿಗೆ ತಂದಿರಲ್ಪಟ್ಟಿರ್ತಕ್ಕಂಥ ನಾಯಿಗಳಿದಾವ. ಹಾಗಾಗಿ ಇಲ್ಲಿಗೆ ಎಕ್ಸ್ಪೋರ್ಟ್ ಆದವು. ಲಾರಿಲಿ ನಾಯಿಗಳನ್ನು ತುಂಬಿಕೊಂಡು ಬಂದು ಇಲ್ಲಿ ರಾತ್ರಿ ಬಿಟ್ಟು ಹೋಗಿದ್ದಾರೆ. ಹೇಗೆ ಹೆಚ್ಚಾಗ್ಯಾವ ಅಂತಂದ್ರೆ ಬೇರೆ ಬೇರೆ ಕಡೆ ಹೆಚ್ಚಾಗಿರ್ತಕ್ಕಂಥ ನಾಯಿಗಳನ್ನ ಲಾರಿಯಲ್ಲಿ ಹಾಕಿಕೊಂಡು ಬಂದು ಇಲ್ಲಿ ಇಳಿಸಿದ್ದಾರೆ, ಅವುಗಳನ್ನು ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ನಾಯಿಗಳು ಹೆಚ್ಚಾಗಿದ್ದಾವ ಅಂತೇಳಿ ಅವರಂತ. ಅವ್ರ ಧರ್ಮದ ಪ್ರಕಾರ ಪ್ರಾಣಿ ಹಿಂಸೆ ಮಾಡೋ ಆಗಿಲ್ಲ. ಅಂದ್ರೆ ಹಿಂದೂ ಮುಸ್ಲಿಂ ಇತ್ಯಾದಿ ಈ ಧರ್ಮದಲ್ಲಿ ಪ್ರಾಣಿ ಹಿಂಸೆ ಮಾಡುವಂತಿಲ್ಲ. ಅಂದ್ರೆ ಒಳಗ ಧರ್ಮದ ಜಗಳಗಳಲ್ಲಿ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ನಾಯಿ ಕಾಟ ವಿಪರೀತ ಆದ ಕೂಡಲೇ ಲಾರಿಯಲ್ಲಿ ತುಂಬಿಸಿ ದೂರ ಎಲ್ಲಾದರೂ ಬಿಟ್ಬಿಡ್ತಾರೆ. ಪರೋಕ್ಷವಾಗಿ ಅವರು ಲೇಖಕರಿಗೆ ಹೇಳ್ತಕ್ಕಂಥ ರೀತಿ ಅಂದ್ರೆ ಒಂದು ರೀತಿಯಿಂದ ಇವು ಬೇರೆ ಕಡೆ ಬಂದಿರತಕ್ಕಂಥ ನಾಯಿಗಳು ಅವು ಅವ್ರ ಧರ್ಮದ ಪ್ರಕಾರ ಅವುಗಳನ್ನು ಕೊಲ್ಲುವಂತಿಲ್ಲ, ನಾವುಗಳ ಕೊಲ್ಲಬೇಕಾಗಿರ್ತಕ್ಕಂಥ ರೀತಿಯಾಗ್ಯದ. ಮತ್ತು ನಾವು ಅದು ಎಷ್ಟಂತ ಇವುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯದ ಅನ್ನುವಂಥ ಮಾತು. ಸರ್ಕಾರಕ್ಕೆ ಯಾಕೆ ನೀವು ಕಂಪ್ಲೇಂಟ್ ಮಾಡಬಾರ್ದು ಹಾಗೆ ಕೇಳಿದಾಗ ನಾನು ಆಕ್ಷನ್ ತಗೊಂಡ್ಬಿಡ್ತಿದ್ದೆ. ಆದರೆ ಇವನ್ನೆಲ್ಲ ಯಾರು ಮಾಡಿದ್ದಾರೆ, ಏನ್ ದಾಖಲೆ ಇದೆ, ಯಾರು ಸಾಕ್ಷಿ ಹೇಳ್ತಾರೆ, ಎಲ್ಲ ರಾತ್ರಿ ನಡೆಯುವ ಕೆಲಸ ಕಾನ್ಸಾರ್ ಹೇಳ್ತಕ್ಕಂಥ ಮಾತಿದೆ. ನೀವು ಸರ್ಕಾರಕ್ಕೆ ಯಾಕೆ ರೀತಿಯಾಗಿರ್ತಕ್ಕಂಥದ್ದು ಒಂದು ಕಂಪ್ಲೇಂಟ್ ಅಲ್ಲಿ ಮಾಡಬಹುದು ಅಂತ ಕೇಳಿದಾಗ ಅವ್ರಂತಾರ ಯಾರು ಮಾಡ್ಯಾರ, ಯಾರು ಸಾಕ್ಷಿ ಅದಾರ, ಇವೆಲ್ಲ ರಾತ್ರಿ ನಡೀತಕ್ಕಂಥ ಕೆಲಸ ಕಾರ್ಯಗಳು. ಹಾಗಾಗಿ ಇವುಗಳನ್ನ ಸರ್ಕಾರ ಗಮನಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಹೇಳಿ ಅವರ ಅಹಿಂಸೆಗೆ ಬೆಂಕಿ ಹಾಕಿ. ನಿನ್ನೆ 7 ಜನಕ್ಕೆ ಸುಮಾರು ದನಗಳಿಗೆ ಹೆಚ್ಚು ನಾಯಿ ಕಚ್ಚಿದೆಯಂತೆ. ಅಂದ್ರೆ ನಾಯಿಯನ್ನು ಕೊಳ್ಳೆ ಹಾಕೊಂಡು ಆಗ್ತಕ್ಕಂಥದ್ದು ಐತಲ್ಲ, ಆ ಹಿಂಸೆ ಮಾಡೋದಿಲ್ಲ ಅನ್ನುವಂಥ ಈ ಧರ್ಮದ ವಿಚಾರ ಒಂದು ಕಡೆ ಇರಲಿ, ಬೆಂಕಿ ಹಾಕಿ. ಹಾಗಾಗಿ ಅದು ಒಂದು ನಾಯಿ 7 ಜನಕ್ಕೆ ಸುಮಾರು ದನಗಳಿಗೆ ಕಚ್ಚಿದೆಯಂತೆ. ನೀವು ಕಂಪ್ಲೇಂಟ್ ಕೊಡ್ತಿದ್ರೆ ಬೇಡ, ನಿಮಗೆ ಗ್ಯಾರಂಟಿ ಗೊತ್ತಿದ್ರೆ ಹೇಳಿ, ನಾನಾದರೂ ಪತ್ರಿಕೆಗಳಿಗೆ ಬರೆಯುತ್ತೇನೆ. ಅಯ್ಯಯ್ಯೋ ಹಂಗೆಲ್ಲ ಮಾಡಬೇಡಿ ಸಹ, ಅಂದ್ರೆ ನಿಜವಾದಂಥ ಮಾಹಿತಿ ಇದ್ರೆ ಹೇಳಿ, ನಾವಾದ ಪತ್ರಿಕೆಯಲ್ಲಿ ಈ ವಿಚಾರವನ್ನು ಬರೆದು ಸರ್ಕಾರ ಗಮನಕ್ಕೆ ತರ್ತೀವಿ ಅನ್ನುವಂಥ ಮಾತನ್ನ ಲೇಖಕ ಹೇಳಿದ್ರೆ ಹಂಗೆಲ್ಲ ಮಾಡಬೇಡ್ರಿ, ಇವೆಲ್ಲ ಬಹಳ ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಷಯಗಳಾಗ್ತಾವ ಅನ್ನುವಂಥ ಮಾತನ್ನ ಖಾನ್ ಸಾಹೇಬರು ಆ ಲೇಖಕರಿಗೆ ಹೇಳಿಕ್ಕೆ ಪ್ರಯತ್ನ ಪಡ್ತಾರೆ. ಅಯ್ಯಯ್ಯೋ ಹಂಗೆಲ್ಲ ಮಾಡಬೇಡಿ ಸರ್, ಇದು ಬಹಳ ಸೆನ್ಸಿಟಿವ್ ಮ್ಯಾಟ್ರು, ಸೂಕ್ಷ್ಮವಾಗಿರ್ತಕ್ಕಂಥದ್ದು ಸೆನ್ಸಿಟಿವ್ ಮ್ಯಾಟ್ರು. ನಾನು ಮುಸಲ್ಮಾನ್ ಆಗಿದ್ದುಕೊಂಡು ಬೇರೆ ಧರ್ಮದವರ ವಿರುದ್ಧ ಹೇಳಿಕೆ ಕೊಟ್ಟರೆ ತುಂಬಾ ಅಪಾರ್ಥ ಬಂದು ಬಿಡುತ್ತೆ. ಮೊದಲ ನಾನು ಮುಸಲ್ಮಾನ್, ಹಾಗಾಗಿ ನಾಯಿಗಳನ್ನ ಅದು ಹತ್ತಿರಕ್ಕೂ ಬಿಟ್ಕೊಳ್ಳೋದಿಲ್ಲ ಅನ್ನುವಂಥದ್ದಾಗಿ ಮತ್ತ ಪತ್ರಿಕೆಯೊಳಗೆ ಬಂದಿರತಕ್ಕಂಥದ್ದಾಗಿ ಅಂತಂದ್ರೆ ಇನ್ನೇನೋ ಕತೆ ಕಟ್ತಾರಕ್ಕ. ಹಾಗಾಗಿ ನೀವು ಪತ್ರಿಕೆಯಲ್ಲಿ ಬರ್ಲಿಕ್ಕೆ ಹೋಗಬೇಡ್ರಿ ಅಂತ ಹೇಳಿ ಅವರನ್ನು ಬಂದುಬಿಡುತ್ತೆ. ಹಿಂದೂಗಳ ಮನಸ್ಸಿಗೆ ಯಾಕೆ ನೋವು ಮಾಡಬೇಕು? ಅವರವ್ರ ಧರ್ಮ ಅವರವರಿಗೆ ದೊಡ್ಡದಲ್ಲವೇ? ಅಂದ್ರೆ ಈ ವ್ಯವಸ್ಥೆ ಆಗಲೇ ಉಳಿಲಿ ಅನ್ನುವಂಥ ಲೆಕ್ಕಾಚಾರ ಅವ್ರು ಹೇಳ್ತಕ್ಕಂಥ ವಿಚಾರಗಳಿಗೆ ಬೇರೆ ಅರ್ಥ ಇದ್ರೆ ಅಂದ್ರೆ ಅವುಗಳಿಗೆ ಏನಾದ್ರು ಬೀದಿ ನಾಯಿಗಳನ್ನು ಆಪರೇಷನ್ ಮಾಡುವಂಥದ್ದು, ಅಂದ್ರೆ ಪ್ರತ್ಯೇಕ ಗರ್ಭಧಾರಣೆ ಅವುಗಳನ್ನು ತೆಗೆದು ಹಾಕ್ತಕ್ಕಂಥ ರೀತಿ ಅಥವಾ ಹೀಗೇನೆಲ್ಲ ಕಾರ್ಯಕ್ರಮ ಮಾಡಿ ಅವುಗಳನ್ನು ನಿಯಂತ್ರಣ ಮಾಡಬೇಕಿರ್ತಕ್ಕಂಥ ಕೆಲಸ ಇದ್ರೆ ಅದನ್ನ ಯಾವುದನ್ನು ಮಾಡಿದ ತಮ್ಮದೇ ಆಗಿರ್ತಕ್ಕಂಥ ಸಬೂಬುಗಳನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಖಾನ್ ಸಾಹೇಬ್. ಅಲ್ರಿ ಖಾನ್ ಸಾಹೇಬ್ರೆ, ಆ ನಾಯಿಗಳ ಕೈಯಲ್ಲಿ ಕಚ್ಚಿಸಿಕೊಳ್ಬೇಕಾದ್ರೆ, ಪಟ್ಟಿಗೆ 14 ಇಂಜೆಕ್ಷನ್ ಚುಚ್ಚಿಸಿಕೊಳ್ಬೇಕಾದ್ರೆ ಆಗ ನೋವಾಗುವುದಿಲ್ಲವೇ? ಈ ಧರ್ಮದ ವಿಚಾರ ಇಟ್ಟುಕೊಂಡು ನೀವು ಹೀಗಂತಂದ್ರೆ ನಾಯಿ ಕೈಯನ್ನು ಕಚ್ಚಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಅನೇಕ
ರೀತಿಯಾಗಿರ್ತಕ್ಕಂಥ ಚುಚ್ಚುಮದ್ದುಗಳನ್ನು ಪಡೆಯಬೇಕು, ಇಂಜೆಕ್ಷನ್ಗಳನ್ನು ಹಚ್ಕೊಳ್ಬೇಕು. ಅವಾಗ ಅವ್ರಿಗೆ ನೋವಾಗೋದಿಲ್ಲ ಅಂತೇಳಿ ಕೇಳಿದ್ರೆ ಏನು ಮಾಡ್ತೀರಾ? ಜನಕ್ಕೆ ತಿಳುವಳಿಕೆ ಕಡಿಮೆ. ನಾಯಿಗಳ ವಿಚಾರವಾಗಿ ಏನಂತಾರೆ ಅಂತಂದ್ರೆ ಲೇಖಕರು ಹಿಂಗೆಲ್ಲ ಸಾಮಾನ್ಯವಾಗಿರ್ತಕ್ಕಂಥ ತಿಳುವಳಿಕೆ ಅವರಿಗೆ ಇಲ್ಲವೇ ಇಲ್ಲ, ತಿಳುವಳಿಕೆ ಕಡಿಮೆ. ಉಳಿದವರ ಮೇಲೆ ಸುಳ್ಳು ಆಪಾದನೆ ಮಾಡ್ತಿದ್ದಾನೆ ಅಂದು ಬಿಡ್ತಾರೆ ಸಲೀಸಾಗಿ. ಎಷ್ಟು ನಾಯಿ ಬಂದರೂ ಮತ್ತೆ ಹೊಸ ನಾಯಿಗಳು ಎಲ್ಲಿಂದ ಬರ್ತವೆ ಅಂತ ಚೂರು ಯೋಚನೆ ಮಾಡೋಲ್ಲ. ಅಂದರೆ ಲೇಖಕರಿಗೆ ತಿರುಗಿ ಬಿಡ್ತಕ್ಕಂಥ ರೀತಿ ಒಳಗೆ ಇವರಾಗ್ತಾರೆ. ನನ್ನ ಎಲ್ಲ ಪ್ರಶ್ನೆ ತಕರಾರುಗಳಿಗೂ ಈತನ ಹತ್ತಿರ ರೆಡಿಮೇಡ್ ಉತ್ತರಗಳು ಸಿದ್ಧವಾಗಿರುವಂತೆ ಕಂಡಿತು. ಲೇಖಕರು ಕಾನ್ಸಾರ್ಗೆ ಚರ್ಚೆ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಆಗಲೇ ಅವರೆಲ್ಲ ಉತ್ತರಗಳಿಗೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತಯಾರು ಮಾಡ್ಕೊಂಡೇ ಕೂತಿದ್ದಾರೆ ಅನ್ನುವಂಥ ರೀತಿ ಒಳಗೆ ಅನ್ನಿಸಿಕೊಳ್ತು, ಕಂಡಿತು. ಸರ್ಕಾರಿ ವ್ಯವಹಾರದ ರೀತಿ ನಿರ್ಭಾವದಲ್ಲಿ ಈತ ನನ್ನ ಬಳಿ ಮಾತಾಡುತ್ತಿದ್ದ. ಸ್ಟಾಕ್ಮನ್ ಪುಟ್ಟಯ್ಯ ಚಿತಾವಣೆ ಮಾಡಿ ಎಬ್ಬಿಸಿದ ಸಿಟ್ಟೆಲ್ಲ ಖಾನ್ ಸಾಬರ ದೇಶಾವಳಿ ಉತ್ತರಗಳಿಂದ ಇಳಿದೇ ಹೋಯಿತು. ಆ ಪುಟ್ಟಯ್ಯ, ನೀವು ಬರೀಬೇಕು ಪತ್ರಿಕೆಯಲ್ಲಿ ಅಥವಾ ಮುನ್ಸಿಪಾಲಿಟಿ ಅವರು ಸರ್ಕಾರ ಗಮನ ತರಬೇಕು, ನಿಮ್ಮಂಥವ್ರು ಮಾತು ಕೇಳ್ತಾರೆ, ನಮ್ಮಂಥವ್ರಿಲ್ಲ ಅನ್ನುವಂಥ ಮಾತನ್ನು ಲೇಖಕ ತಲೆಯೊಳಗೆ ತುಂಬಿದ್ದ ಪುಟ್ಟಯ್ಯ ಆ ವಿಚಾರ ಈ ವ್ಯಕ್ತಿ ಎದುರುಗಡೆ ಹೇಳ್ತಕ್ಕಂಥ ಸನ್ನಿವೇಶದಲ್ಲಿ ಅವರು ತಣ್ಣಗಾಗಿರೋದು. ದೇಶ ಅವರಿಂದ ತುಂಬ ಸಲೀಸಾಗುವಂಥ ರೀತಿಯಲ್ಲಿ ಅವರ ತುದಿನಾಲಿಗೆ ಮೇಲೆ ಇರ್ತಕ್ಕಂಥ ಉತ್ತರಗಳಿಗೆ ಏನಾಯ್ತು ಅಂದ್ರೆ ಲೇಖಕರ ಕೋಪದಲ್ಲ ತಣ್ಣಗಾಯ್ತು. ಖಾನ್ ಸಾಹೇಬ್ರೆ, ನೀವು ಸಣ್ಣ ಪುಟ್ಟ ವಿಷಯ ಎಲ್ಲ ತಗೊಂಡು ಬಂದು ಧರ್ಮಕ್ಕೆ ಗಂಟು ಹಾಕಿ ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡಿದ್ರಿ. ಅಂದ್ರೆ ನಾಯಿಗಳಂತಂದ್ರೆ ಯಾರು ಏನಂತಾರೋ ಏನೋ ಅನ್ನುವಂಥ ವಿಚಾರ ಇರಲಿ ಬಿಡು, ಅವರ ವ್ಯವಸ್ಥೆ ಖರ್ಚಲ್ಲಿ ಮತ್ತಷ್ಟು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇಲ್ಲಿದ್ರೆ ಅದನ್ನು ಧರ್ಮಕ್ಕೆ ಜೋಡಿಸುವಂಥದ್ದಾದ ಈ ವ್ಯವಸ್ಥೆ ಎಲ್ಲ ಕೆಟ್ಟು ಹೋಗ್ತೈತಿ ಅನ್ನುವಂಥದ್ದನ್ನು ಮತ್ತೆ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಖಾನ್ ಸಾಹೇಬ್ರೆ, ನೀವು ಸಣ್ಣ ಪುಟ್ಟ ವಿಷಯ ಎಲ್ಲ ತಗೊಂಡು ಬಂದು ಧರ್ಮಕ್ಕೆ ಗಂಟಾಕಿ ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡಿದ್ದೀರ. ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಈ ಊರನ್ನು ಸ್ವಚ್ಛವಾಗಿರುವುದು ನಿಮ್ಮ ಕರ್ತವ್ಯ. ಈ ಸಾಲಗಳನ್ನು ಗುರುತಿಸ್ಕೊಳ್ಳಬೇಕು. ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಅಂತಂದ್ರೆ ಆ ಕ್ಷೇತ್ರವನ್ನು ಸರಿಯಾದಂಥ ರೀತಿಯಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಸ್ವಚ್ಛವಾಗಿ ನೈರ್ಮಲ್ಯವಾಗಿ ಇರ್ತಕ್ಕಂಥ ಪ್ರದೇಶವನ್ನು ನಿರ್ಮಲವಾದಂಥ ರೀತಿಯಲ್ಲಿ ಅದನ್ನು ಕಾಣಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದು ಅವ್ರದ ಕರ್ತವ್ಯವಾಗಿತ್ತು. ಸ್ವಚ್ಛ ಶುದ್ಧ ಗಾಳಿ, ಶುದ್ಧವಾಗಿರ್ತಕ್ಕಂಥ ರಸ್ತೆಗಳನ್ನು ಇವೆಲ್ಲ ಮಾಡಬೇಕಾಗಿರ್ತಕ್ಕಂಥದ್ದು ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಕೆಲಸ ಅನ್ನೋದನ್ನು ಅವರು ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಸ್ವಚ್ಛವಾಗಿರೋದು ನಿಮ್ಮ ಕರ್ತವ್ಯ. ಅದು ಬಿಟ್ಟು ಅದರಿಂದ ಬರೋ ರೋಗಗಳಿಗೆ ಉಚಿತ ಔಷಧಿ ಹಂಚ್ತೀನಿ ಅಂತಿದ್ರಲ್ಲ, ಎನ್ನುತ್ತಿದ್ದೀರಾ ಅಂಥೇಳಿ ಲೇಖಕರು ಅವ್ರನ್ನ ಪ್ರಶ್ನೆಗೆ ಮತ್ತೆ ಈಡು ಮಾಡ್ತಾರೆ. ಅಂದರೆ ಉಚಿತ ಕಚ್ಚಿಸಿಕೊಂಡಂಥ ವ್ಯಕ್ತಿಗಳಿಗೆ ಗಟ್ಟಿ ಚುಚ್ಚಿಸ್ತಾರೆ ಅನ್ನುವಂಥ ಮಾತಿತ್ತಲ್ಲ, ಈ ಚುಚ್ಚುಮದ್ದು ಯಾಕೆ ಬೇಕಾಗಿತ್ತು? ಹಾಗಾಗಿ ನಾಯಿಗಳಿಲ್ಲ ಅಂದರೆ ಚುಚ್ಚುಮದ್ದು ಬೇಕಾಗಿಲ್ಲ, ಅಥವಾ ಇವುಗಳನ್ನು ಮತ್ತೆ ಇಡಲಿಕ್ಕೆ ಮತ್ತೊಂದು ವ್ಯವಸ್ಥೆ ಬೇಕಿಲ್ಲ ಅನ್ನುವಂಥ ಲೆಕ್ಕಾಚಾರ. ಅಂದ್ರೆ ಹೀಗೆ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಲೇಖಕರು ಅಲ್ಲಿ ಹೇಳಿದರು. ಈ ಊರಿನವರೆಲ್ಲ ನಿಮ್ಮ ಥರ ನೀವು ಯೋಚನೆ ಮಾಡಿದರೆ ನಂಗೆ ಯಾಕೆ ಕಷ್ಟ ಇತ್ತು ಸರ್? ಖಾನ್ ಸಾಹೇಬ್ ಉತ್ತರ ಹೇಗಿತ್ತು ನೋಡಿ. ಅಂದ್ರೆ ನೀವು ಆಲೋಚನೆ ಮಾಡಿದ ರೀತಿಯಲ್ಲಿ ಈ ಊರಿನವರು ಕೂಡ ಈ ಮುನ್ಸಿಪಾಲಿಟಿ ಹದ್ದುವಸ್ತಿನಲ್ಲಿ ಇರ್ತಕ್ಕಂಥವರೆಲ್ಲ ಆಲೋಚನೆ ಮಾಡಿದ್ರೆ ಈ ನಾಯಿಗಳ ಸಮಸ್ಯೆನೇ ಇರ್ತಿರಲಿಲ್ಲ. ಈ ಕುರ್ಚಿ ಮೇಲೆ ಕೂತ್ಕೊಂಡವನು ಎಲ್ಲರೂ ಒಪ್ಪಿಗೆ ಆಗೋ ಹಾಗೆ ನಡ್ಕೋಬೇಕಾಗುತ್ತೆ. ಯಾರಿಗೂ ನೋವಾಗುವಂಥ ರೀತಿಯಲ್ಲಿ ನಡ್ಕೊಳ್ಬಾರ್ದು. ಸುಮ್ಮನೆ ನಾಮಕಾವಸ್ಥೆ ಕುರ್ಚಿ ಮೇಲೆ ಕೂತ್ಕೊಳ್ಬೇಕು. ಇಲ್ಲಿ ಹೋದ್ರೆ ನಮ್ಮ ಕುರ್ಚಿಗೆ ಅಥವಾ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ, ಅಂದ್ರೆ ಈ ಸ್ಥಾನಕ್ಕೆ ಧಕ್ಕೆ ಬರ್ತೈತಿ ಅನ್ನುವಂಥದ್ದನ್ನ ನೇರವಾಗಿ ಹೇಳ್ತಾರೆ. ನೋಡ್ಕೋಬೇಕಾಗುತ್ತೆ. ಅದು ಬಂದಿರೋದು ಕಷ್ಟ ನನಗೆ, ನಾನ್ಯಾಕೆ ಕಾಂಪ್ಲಿಕೇಟ್ ಮಾಡೋದಕ್ಕೆ ಹೋಗ್ಲಿ ಹೇಳಿ. ಮೊನ್ನೆ ನೋಡಿ ಆ ಕೃಷ್ಣೇಗೌಡರ ಆನೆನ ಪೇಟೆ ಬೀದಿಯಲ್ಲಿ ಕರ್ಕೊಂಡು ಹೋಗಬೇಡಿ ಅನ್ನೋದಕ್ಕೆ ನೀವು ರಂಜಾನ್ ದಿನ ಒಂಟೆನ ಪೇಟೆ ಬೀದಿಯಲ್ಲಿ ಕರ್ಕೊಂಡು ಹೋಗ್ಬೋದು, ನಾವು ಆನೆನ ಕರ್ಕೊಂಡು ಹೋಗಬಾರ್ದು ಅಂತ ಹೇಳೋದಕ್ಕೆ ನೀನು ಯಾರು ಅಂತ ಒಂದಿಷ್ಟು ಜನ ಜಗಳಕ್ಕೆ ಬಂದರು. ಇಲ್ಲಿ ಬಂತು ನೋಡಿ ನೇರವಾಗಿ ವಿಷಯ, ಕೃಷ್ಣೇಗೌಡರ ಆನೆ ವಿಚಾರಕ್ಕೆ ಬಂತು. ಅಂತ ಅದು ಆನೆ ಪೇಟೆ ಬೀದಿಯಲ್ಲಿ ತಿರುಗಾಡ್ತಾ ಇತ್ತಲ್ಲ, ಅದು ಹಣ್ಣಿನವರ ಅಂಗಡಿಗಳಲ್ಲಿ ಹೋಗಾಗ ಹೇಳ್ತಕ್ಕಂಥ ಹಣ್ಣನ್ನು ಹಾಳಾಗಿರ್ತಕ್ಕಂಥ ಹಣ್ಣನ್ನು ತಿಂತಕ್ಕಂಥ ಆನೆ, ಅದನ್ನು ಬೇಕಾದ್ರೆ ನೀವು ಕರ್ಕೊಂಡು ಹೋಗ್ಬೋದು. ಒಂಟೆಯನ್ನು ಕರ್ಕೊಂಡು ಹೋದ್ರೆ ಹೀಗಾಯಿತು ಅಂದರೆ ಹಿಂದೂ ಮುಸ್ಲಿಂ ಜಗಳಕ್ಕೆ ಇದು ಈಡಾಯಿತು ಅನ್ನುವಂಥ ಮಾತನ್ನು ಅಂದರು. ಆನೆ ಪೇಟೆ ಬೀದಿಯಲ್ಲಿ ಹೋಗ್ತಾ ಹಣ್ಣಿನ ಅಂಗಡಿಯವನ ಸೇಬಿನ ಹಣ್ಣು
ದ್ರಾಕ್ಷಿ, ತರಕಾರಿ ಅಂಗಡಿಯವರ ಮೂಲಂಗಿ, ಕೊತ್ತಂಬರಿ ಸೊಪ್ಪು ಎಲ್ಲ ತಗೊಂಡು ತಿಂದಿದೆ. ಅದು ಹೋಗ್ತಾ ತನ್ನದಂಥ ರೀತಿಯಲ್ಲಿ ಅದು ತೆಗೆದುಕೊಂಡಿರ್ತಕ್ಕಂಥದ್ದು. ಇಲ್ಲಿ ತರಬೇಡಿ ಆನೆನ ಅಂದ್ರೆ ಅದನ್ನು ಹಿಂದೂ ಮುಸ್ಲಿಂ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಹಿಂದೂಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಆನೆಯನ್ನ ಮುಸ್ಲಿಂ ಈ ಅಧ್ಯಕ್ಷ ಏನ್ ಮಾಡಿದ ಅಂತಂದ್ರೆ ಅದನ್ನು ನಿಷೇಧಿಸಿದ ಅನ್ನುವಂಥ ರೀತಿಯೊಳಗೆ ನನಗೆ ಅರ್ಥ ಆಗ್ತೈತೆ. ಹಾಗಾಗಿ ಇದು ಹಿಂದೂ ಮುಸ್ಲಿಂ ಜಗಳ ಅಂತ ಹೇಳಿ ಆಗ್ತೈತಿ ಅಂತ ಹೇಳಿ ಅಂದು ಮಾಡ್ತಾರೆ. ಇಂಥ ಜನಗಳಿಗೆ ಏನು ಹೇಳ್ತೀರಾ? ಸಿಂಪಲ್ ವಿಷಯ ಕಾಂಪ್ಲಿಕೇಟ್ ಮಾಡ್ತೀನಿ ಅಂತಿದ್ರ. ಈ ಕುರ್ಚಿ ಮೇಲೆ ತಾವು ಒಂದಲ್ಲ ಒಂದಿನ ಕೂತ್ಕೊಂಡ್ರೆ ಗೊತ್ತಾಗುತ್ತೆ ಹೇಗೆ ಎಲ್ಲ ಕಾಂಪ್ಲಿಕೇಟ್ ಆಗಿದೆ ಅನ್ನೋದು. ಅಂದರೆ ಈ ಅಧ್ಯಕ್ಷ ಸ್ಥಾನದಲ್ಲಿ ನಾನಿದ್ದೀನಲ್ಲ, ಅಂಥ ರೀತಿಯೊಳಗೆ ನೀವೇನಾದರೂ ಕೂತಂಥ ಸನ್ನಿವೇಶದಲ್ಲಿ ನೀವು ಕೂಡ ವಿಷಯಗಳೆಲ್ಲ ಒಂದಕ್ಕೊಂದು ಕಾಂಪ್ಲಿಕೇಟೆಡ್ ಆಗಿ ಬಂದಿರತಕ್ಕಂಥದ್ದು ಗಮನಕ್ಕೆ ಬರ್ತೈತಿ ಅಂತೇಳಿ ಅಷ್ಟು ಹೇಳಿ ಲೇಖಕರು ಏನು ಮಾಡ್ತಾರೆ, ಲೇಖಕರಿಗೆ ಇವರು ಸಮಾಧಾನ ಪಡಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಈ ನಾಡಿನ ಈ ವ್ಯವಸ್ಥೆಯನ್ನು ಸರಿಪಡಿಸ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಸುಮ್ಮನೆ ಇರ್ತಕ್ಕಂಥ ಅವಧಿಯನ್ನು ಪೂರ್ಣಗೊಳಿಸಿಕೊಂಡು ತಾವು ಅಲ್ಲಿಂದ ನಿರ್ಗಮಿಸಬೇಕು ಅನ್ನುವಂಥ ಆಲೋಚನೆಯಲ್ಲಿ ಅವರಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತೈತೆ. ಅಂದರೆ ಈ ವ್ಯವಸ್ಥೆ ಅಂದರೆ ಈ ಗ್ರಾಮ ಭಾರತದ ವ್ಯವಸ್ಥೆ ಐತಲ್ಲ, ಈ ಗ್ರಾಮ ಭಾರತದ ವ್ಯವಸ್ಥೆಯಲ್ಲಿ ಇವೆಲ್ಲ ಸಮಸ್ಯೆಗಳಿದಾವ, ಮೂಲಭೂತವಾಗಿರ್ತಕ್ಕಂಥ ಸಮಸ್ಯೆಗಳು. ಈ ಸಮಸ್ಯೆಗಳನ್ನು ಹೋಗಲಾಡಿಸ್ಲಿಕ್ಕೆ ಪ್ರತಿ ಬಾರಿ ಯೋಜನೆಗಳನ್ನು ರೂಪಿಸುವಂಥದ್ದಾಗ್ತೈತಿ. ಆ ರೂಪಿಸತಕ್ಕಂಥ ಯೋಜನೆಗಳಿಗೆ ಸಾಕಷ್ಟು ಹಣ ಖರ್ಚು ವ್ಯಯ ಮಾಡ್ತಕ್ಕಂಥದ್ದಾಗಿರ್ತೈತಿ. ಆ ವ್ಯಯ ಮಾಡ್ತಕ್ಕಂಥ ಹಣದಲ್ಲಿ ಅಲ್ಪ ಪ್ರಮಾಣವಾದರೂ ಕೂಡ ಪ್ರಗತಿ ಕಾಣ್ರೆ ಅದು ಸಂತೋಷ. ಯಥಾವತ್ತಾಗಿ ಅದು ಮತ್ತೆ ಇರ್ತಕ್ಕಂಥ ರೀತಿ ಒಳಗಾಗಿರ್ತದೆ, ಮತ್ತೆ ಖರ್ಚು ಹಾಕ್ತಕ್ಕಂಥ ರೀತಿ ಒಳಗಾಗಿರ್ತದೆ. ಅದನ್ನ ಒಳ್ಳೆ ಹೊಡಿತಕ್ಕಂಥ ಪ್ರವೃತ್ತಿ ಅದ ಅನ್ನೋದನ್ನ ಲೇಖಕರು ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳಿ ಅರ್ಥಿಸ್ಕೊಳ್ತೀವಿ. ನಿನ್ನೆ ಹುಚ್ಚುನಾಯಿ ಅದಕ್ಕೂ ಕಚ್ಚಿದೆ ಅಂತಾರೆ. ಅದರ ಹುಚ್ಚುನಾಯಿ ಆನೆಗೂ ಕಚ್ಚದಂತೆ, ಕೃಷ್ಣೇಗೌಡ ಆನೆಗೂ ಕಚ್ಚದಂತೆ. ಆನೆ ಹುಚ್ಚಿದ್ರೆ ಏನಾಗ್ಬೋದು ಅನ್ನುವಂಥ ಲೆಕ್ಕಾಚಾರಕ್ಕೆ ಅವರು ಬರ್ತಾರೆ. ಅದಕ್ಕೇನಾದ್ರೂ ಹುಚ್ಚು ಬಂದ್ರೆ ಏನು ಕತೆ ಯೋಚಿಸಿ ಕಾಣಿಸಾದ್ರೆ, ನಿಮ್ಮ ಮಾತು ಕೇಳಿದ್ರೆ ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ಮುನ್ಸಿಪಲ್ ಪ್ರೆಸಿಡೆಂಟ್ಗೆ ಏನೇನು ಅಧಿಕಾರವೇ ಇಲ್ಲ. ಸುಮ್ಮನೆ ಇದ್ದದ್ದನ್ನು ಮುಂದುವರಿಸಿಕೊಂಡು ಹೋಗೋದನ್ನು ಬಿಟ್ಟು ಎಂದಾಗುತ್ತೆ. ನಿಮ್ಮ ಮಾತು ಕೇಳಿದ್ರೆ ಮುನ್ಸಿಪಲ್ ಪ್ರೆಸಿಡೆಂಟ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕಾರ ಇಲ್ಲ. ಹೇಳಿದ್ರೆ ಒಂದು ರೀತಿಯಾಗಿರ್ತಕ್ಕಂಥ ರೀತಿಯೊಳಗೆ ಅರ್ಥೈಸ್ತಾರ, ಹೇಳದೇ ಇದ್ರೆ ಇನ್ನೊಂದು ರೀತಿಯನ್ನು ಅರ್ಥೈಸಿಕೊಳ್ತಾರೆ. ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕಾರ ನಿಮ್ಗೆ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನು ಲೇಖಕರು ಖಾನ್ ಸಾಹೇಬರ ಗಮನಕ್ಕೆ ತಂದು ಸರಿಯಾದ ಮಾತು ಹೇಳಿದ್ರಿ. ಒಪ್ತಕ್ಕಂಥ ಮಾತು ಅದು, ಇವುಗಳನ್ನು ಮುಗಿಸ್ಕೊಳ್ಳೋದು ಹೇಳ್ತಕ್ಕಂಥ ಮಾತು. ಅವ್ರ ಲೇಖಕರ ಮಾತು ಅವರಿಗೆ ಮೆಚ್ಚಿ ಹೇಳ್ತಾರೆ. ಯಾವುದೇ ವ್ಯಕ್ತಿಯನ್ನು ತೆಗೆಡಿದ್ರೆ ಕೋಪ ಬರ್ತಕ್ಕಂಥ ರೀತಿ, ಹೊಗಳಿದ್ರೆ ಸಂತೋಷವಾಗ್ತಕ್ಕಂಥ ರೀತಿ. ಹಾಗಾಗಿ ಹೋಗ್ತಕ್ಕಂಥ ಮಾತು. ಇದ್ದದ್ದನ್ನು ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ. ಜನಗಳ ವಿಶ್ವಾಸನೂ ಉಳಿಸ್ಕೊಂಡು, ಕುರ್ಚಿನೂ ಉಳಿಸ್ಕೊಂಡು ಟರ್ಮ್ ಮುಗಿಸಿದ್ರೆ ಸಾಕಾಗಿದೆ ನನಗೆ. ಈ 6ನೇ ಅಧ್ಯಾಯದಲ್ಲಿ ಲೇಖಕರು ಮತ್ತು ಖಾನ್ ಸಾಹೇಬರ ಮಧ್ಯೆ ಈ ನಾಯಿಗಳ ವಿಚಾರವಾಗಿ ಬೀದಿಯಲ್ಲಿರ್ತಕ್ಕಂಥ ಈ ನಾಯಿಗಳ ಕಾಟ ಇತ್ತಲ್ಲ, ಆ ವಿಚಾರವಾಗಿ ಏನೇನು ಚರ್ಚೆ ಆಯಿತು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸರಿಯಾದಂಥ ರೀತಿಯಲ್ಲಿ ನಮ್ಮ ಅವಧಿಯನ್ನು ಪೂರ್ಣಗೊಳಿಸ್ಕೊಳ್ಬೇಕು, ಯಾವುದೇ ರೀತಿಯಿಂದ ಗೊಂದಲಗಳಿಗೆ ಕಾರಣ ಆಗಬಾರ್ದು, ಮಾಡಿಕೊಡಬಾರ್ದು ಅನ್ನೋಂಥ ಲೆಕ್ಕಾಚಾರದಲ್ಲಿ ನಮ್ಮ ಅವಧಿ ಪೂರ್ಣಗೊಳಿಸ್ಕೊಂಡ್ರೆ ಸಾಕು. ಅಷ್ಟೇ ಇರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಉಳಿದಂಥದ್ದು ಯಾವ ಜವಾಬ್ದಾರಿ ಇಲ್ಲ. ಒಂದು ವೇಳೆ ನಾವು ಮಾಡಲಿಕ್ಕೆ ಹೋದ್ರೆ ಏನೆಲ್ಲ ಇಂಥ ಸಮಸ್ಯೆಗಳು ಬಂದು ಎದುರಾಗ್ತಾವೆ ಅನ್ನೋದನ್ನು ಈ ಮೇಲಿನ ಉದಾಹರಣೆಗಳ ಮುಖಾಂತರವಾಗಿ ಸ್ಪಷ್ಟಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಲೇಖಕ.